ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ರಾಜುಗೌಡ ಬಂಧಿಸದಿದ್ದಕ್ಕೆ ಮುನಿರತ್ನ ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜುಗೌಡ ಬಂಧನ ಮಾಡಲು ಒಂದು ಕ್ಷಣ ಸಾಕು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಎಫ್ಐಆರ್ ಆದ 5 ನಿಮಿಷಕ್ಕೆ ಅರೆಸ್ಟ್ ಮಾಡಿದ್ರು. ನನ್ನನ್ನ ತಿರುಪತಿಗೆ ಹೋಗುವ ರಸ್ತೆಯಲ್ಲಿ ಹಿಡಿದಿದ್ರು. ಆದ್ರೆ ರಾಜ್ಯ ಸರ್ಕಾರದಿಂದ ರಾಜುಗೌಡ ರಕ್ಷಣೆ ಆಗ್ತಾ ಇದೆ. ಬಹುಶಃ ವೀರಪ್ಪನಿದ್ದ ಕಾಡ್ನಲ್ಲಿ ಇರಬೇಕು. ಹೀಗಾಗಿ ರಾಜುಗೌಡ ಪೊಲೀಸರಿಗೆ ಸಿಗ್ತಾ ಇಲ್ವೇನೋ. ಪೊಲೀಸರ ಕಾರ್ಯವೈಖರಿಗೆ ಶಾಸಕ ಮುನಿರತ್ನ ವ್ಯಂಗ್ಯ ಮಾಡಿದ್ದಾರೆ. ನನ್ನನ್ನ ಅರೆಸ್ಟ್ ಮಾಡಿದ್ರು, ಆದ್ರೆ ಕಾಂಗ್ರೆಸ್ನ ಮುಖಂಡ ರಾಜುಗೌಡನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ. ಮುನಿರತ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರೋದು. ಪೊಲೀಸರ ಕಾರ್ಯವೈಖರಿಗೆ ಶಾಸಕ ಮುನಿರತ್ನ ವ್ಯಂಗ್ಯ ಮಾಡಿದ್ದಾರೆ. ರಾಜುಗೌಡ ಬಂಧನ ಆಗಿಲ್ಲ, ಇದಕ್ಕೆ ಮುನಿರತ್ನ ಆಕ್ರೋಶವನ್ನು ಹೊರಹಾಕಿರೋದು. ರಾಜುಗೌಡನನ್ನ ಬಂಧನ ಮಾಡೋದಕ್ಕೆ ಒಂದು ಕ್ಷಣ ಸಾಕು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ರಿಯಾಕ್ಟ್ ಮಾಡಿದ್ದಾರೆ. ಸರ್, ಶಿಡ್ಲಘಟ್ಟ ರಾಜೀವ್ ಅವರನ್ನ ಅಮಾನತು ಮಾಡಿದ್ದಾರೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 12 ದಿನ ಆದ್ರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ ಪ್ರಕರಣದಲ್ಲಿ ನೋಡಿದ್ರೆ ಅಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕಳಿಸ್ಬಿಟ್ಟು ಅಷ್ಟು ದಿಢೀರಂತ ಅರೆಸ್ಟ್ ಮಾಡುವಂತದ್ದಾಯ್ತು. ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಈಗ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಇದುವರೆಗೂ ನನ್ನ ಮೇಲೆ ನಾನು ತಿರುಪತಿಗೆ ಹೋಗ್ತಾರೆ ಟೋಲ್ ಹತ್ರದಿಂದ ಹಿಡ್ಕೊಂಡ್ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು 3 ತಂಡ ಮಾಡಿದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದ್ನಲ್ಲ ಕಾಡಲ್ಲಿ, ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು. ಹಂಗಾಗಿ ಹಿಡಿಯಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೋ ಗೃಹ ಇಲಾಖೆ ಶಾಮೀಲಾಗಿದೆಯೋ, ಪೊಲೀಸರು ಶಾಮೀಲಾಗಿದೆಯೋ, ಒತ್ತಡ ಇದೆಯೋ? ಅವ್ರನ್ನ ಹಿಡಿದು ಬಿಡ್ತಾ ಇದ್ರು. ಯಾಕೆ ಹಿಡಿಯಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರು ವೀರಪ್ಪನ್ ಇದ್ನಲ್ಲ, ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೀರಪ್ಪನವ್ರು ಅಟ್ಲೀಸ್ಟ್ ಓಡಾಕೋದ್ರು, ಹಿಡಿದ್ರು. ಅದಕ್ಕೋಸ್ಕರ ಹಿಡಿಯಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ವೀರಪ್ಪನ್ ಹಿಡಿಯಕ್ಕೆ ಯಾವ್ಯಾವ ತಂಡಗಳು ಹೋಗಿತ್ತೋ ಅವ್ರನ್ನೆಲ್ಲ ಕಳಿಸಿ ಇವಾಗ ಹಿಡ್ಕೊಂಬರಕ್ ಕಳಿಸ್ತಾರೆ. ನೀವು ನೋಡಿದ್ರಿ, ನಿಮ್ಮ ವಿಚಾರದಲ್ಲಿ ತಗೊಂಡಷ್ಟು ಅಂತ ಆತುರದ ನಿರ್ಧಾರ ಅಂತೂ ತಗೊಳ್ತಾ ಇಲ್ಲ ಇವರು. ಆದ್ರೆ ಒಬ್ರು ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಅವರನ್ನ ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸ ಮಾಡಿದ್ರೆ ಕೇವಲ ಒಬ್ರು ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಮಾಡಿರ್ತಕ್ಕಂಥ ಈ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು. ತಾವು ಬಿಜೆಪಿಯ ಮುಖಂಡ, ಬಿಜೆಪಿ ನಾಯಕರಾಗಿ, ಮಾಜಿ ಸಚಿವರಾಗಿ ತಾವು ಇದನ್ನ ಯಾವ ರೀತಿಯಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತೀವಿ? ಒಂದು ಮಾತು ಹೇಳ್ತೀನಿ ಕೇಳ್ರಿ. ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಮೊನ್ನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬಿಟ್ಟು ಟೆಂಡರ್ನ ನನ್ನ ಹೆಸರಿಗೆ ಮಾಡಿಕೊಡು, ಇಲ್ಲಾಂದ್ರೆ ನಿನಗೆ ಒಂದು ಗತಿ ಮಾಡ್ತೀನಿ ಅಂತೇಳಿ ಜೀವ ಬೆದರಿಕೆ ಹಾಕಿದ್ದಾನೆ. ಅದು ಈಚೆಗೆ ಬರ್ತಾ ಇಲ್ಲ. ಇಂಥವೆಲ್ಲ ದಿನ ಮುಚ್ಚೋಗ್ತವೆ. ಏನು ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡಿರ್ಬೇಕು. ಇವತ್ತು ರೇವಣ್ಣನಿಗೆ ಬೇಲಾಗಿಲ್ಲ, ರೇವಣ್ಣನಿಗೆ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ದೇವೇಗೌಡರು ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂತಾರೆ. ಅದು ದೇವೇಗೌಡರ ಸುತ್ತಲೂ, ಮನೆ ಸುತ್ತಲೂ ರೇವಣ್ಣನ ಹಿಡ್ಕೊಂಡು ಹೋಗಕ್ಕೆ ಗನ್ಗಳು ಇಟ್ಕೊಂಡು ನಿಂತವ್ರೆ. ರೇವಣ್ಣ ಓಡೋಗ್ಬಿಡ್ತಾರೆ ಅಂತ. ಅಂತ ದೊಡ್ಡ ಸಾಧನೆ ಮಾಡೋರು ಪಾಪ ಇವ್ರು ಸಿಗ್ತಾ ಇಲ್ಲ. ನೋಡೋಣ, ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ರಾಜುಗೌಡರ ಬೆನ್ನಿಂದ ಯಾರಿರ್ಬೋದು ಅಂತ? ಯಾರು ಬೈದಿರೋರು? ಯಾರು ಈಗ ರಾಜುಗೌಡ ಬೈದಿದ್ದಾರೆ. ಈಗ ಮಹಿಳಾ ಪಕ್ಷದವರು, ಕಾಂಗ್ರೆಸ್ನವರು. ಮತ್ತೆ ಹಿಡಿಬೇಕಾರದು ಯಾರು? ಈಗ ಪೊಲೀಸ್ನವರು ಹಿಡಿಬೇಕಾಗಿದೆ. ಪೊಲೀಸ್ನವ್ರು ಯಾರು ಮಾತು ಕೇಳ್ತಾವ್ರೆ? ಈಗ ಸರ್ಕಾರ ಹೇಳದಂತೆ ಕೇಳಬೇಕಾದಂತ ಅನಿವಾರ್ಯತೆಯಲ್ಲಿ ಇರ್ತಾರೆ ಅವರು ಕೂಡ. ಮತ್ತೆ ಹಂಗಿರೋವಾಗ ರಾಜುಗೌಡ ಎಲ್ಲಿ ಸಿಗ್ತಾನೆ? ಅಂದ್ರೆ ಎಲ್ಲೊಂದ್ ಕಡೆ ಸರ್ಕಾರ ಅವ್ರ ರಕ್ಷಣೆ ಮಾಡ್ತಾ ಇದೆ. ಅಲ್ಲ, ರಾಜುಗೌಡನ್ ಹಿಡಿಬೇಕು ಅಂದ್ರೆ 1 ನಿಮಿಷ ಸಾಕು. ಇವಾಗ ನನ್ನ ಟೋಲಿಂದ ಹಿಡ್ಕೊಂಬರ್ಲಿಲ್ವಾ? ನನ್ನನ್ನು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ. ರಾಜುಗೌಡ ಸಿಕ್ಕಿಲ್ಲ ಅಂದ್ರೆ ಬಹುಶಃ ವೀರಪ್ಪನ್ ಇರೋ ಜಾಗದಲ್ಲಿ ಇರಬೇಕು. ಸರ್ಕಾರ ರಕ್ಷಣೆ ನಿಂತಿದೆ. ಸರ್ಕಾರ ರಕ್ಷಣೆ ಇಲ್ಲ ಅಂದ್ರೆ ಯಾರು? ಅಯ್ಯೋ, ನಿಮ್ಗೆ ಗೊತ್ತಿದ್ದು ಕೇಳ್ತೀರಿ. ನೋಡೋಣ ಮುಂದೆ ರಾಜುಗೌಡ ಅವರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ರಾಜುಗೌಡ ಬಂಧಿಸದಿದ್ದಕ್ಕೆ ಮುನಿರತ್ನ ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜುಗೌಡ ಬಂಧನ ಮಾಡಲು ಒಂದು ಕ್ಷಣ ಸಾಕು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಎಫ್ಐಆರ್ ಆದ 5 ನಿಮಿಷಕ್ಕೆ ಅರೆಸ್ಟ್ ಮಾಡಿದ್ರು. ನನ್ನನ್ನ ತಿರುಪತಿಗೆ ಹೋಗುವ ರಸ್ತೆಯಲ್ಲಿ ಹಿಡಿದಿದ್ರು. ಆದ್ರೆ ರಾಜ್ಯ ಸರ್ಕಾರದಿಂದ ರಾಜುಗೌಡ ರಕ್ಷಣೆ ಆಗ್ತಾ ಇದೆ. ಬಹುಶಃ ವೀರಪ್ಪನಿದ್ದ ಕಾಡ್ನಲ್ಲಿ ಇರಬೇಕು. ಹೀಗಾಗಿ ರಾಜುಗೌಡ ಪೊಲೀಸರಿಗೆ ಸಿಗ್ತಾ ಇಲ್ವೇನೋ. ಪೊಲೀಸರ ಕಾರ್ಯವೈಖರಿಗೆ ಶಾಸಕ ಮುನಿರತ್ನ ವ್ಯಂಗ್ಯ ಮಾಡಿದ್ದಾರೆ. ನನ್ನನ್ನ
ಅರೆಸ್ಟ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನ ಮುಖಂಡ ರಾಜು ಗೌಡನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ. ಮುನಿರತ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರೋದು, ಪೊಲೀಸರ ಕಾರ್ಯವೈಖರಿಗೆ ಶಾಸಕ ಮುನಿರತ್ನ ವ್ಯಂಗ್ಯ ಮಾಡಿದ್ದಾರೆ. ರಾಜುಗೌಡ ಬಂಧನ ಆಗಿಲ್ಲ, ಇದಕ್ಕೆ ಮುನಿರತ್ನ ಆಕ್ರೋಶವನ್ನು ಹೊರಹಾಕಿರುವುದು. ರಾಜುಗೌಡನನ್ನ ಬಂಧನ ಮಾಡೋದಕ್ಕೆ ಒಂದು ಕ್ಷಣ ಸಾಕು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ರಿಯಾಕ್ಟ್ ಮಾಡಿದ್ದಾರೆ. ಸರ್, ಶಿಡ್ಲಘಟ್ಟ ರಾಜೀವ್ ಅವರನ್ನ ಅಮಾನತು ಮಾಡಿದ್ದಾರೆ, ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 12 ದಿನ ಆದ್ರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ ಪ್ರಕರಣದಲ್ಲಿ ನೋಡಿದ್ರೆ ಅಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕಳಿಸ್ಬಿಟ್ಟು ಅಷ್ಟು ದಿಢೀರಂತ ಅರೆಸ್ಟ್ ಮಾಡುವಂತದ್ದಾಯ್ತು. ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಈಗ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಇದುವರೆಗೂ ನನ್ನ ಮೇಲೆ ನಾನು ತಿರುಪ್ತಿಗೆ ಹೋಗ್ತಾರೆ, ಟೋಲ್ ಹತ್ರದಿಂದ ಹಿಡ್ಕೊಂಡ್ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದ್ನಲ್ಲ ಕಾಡಲ್ಲಿ, ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೋ ಗೃಹ ಇಲಾಖೆ ಶಾಮೀಲಾಗಿದೆಯೋ, ಪೊಲೀಸರು ಶಾಮೀಲಾಗಿದೆಯೋ, ಒತ್ತಡ ಇದೆಯೋ? ಅವ್ರನ್ನ ಹಿಡಿದು ಬಿಡ್ತಾ ಇದ್ರು. ಯಾಕೆ ಹಿಡಿಯಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರು ವೀರಪ್ಪನ್ ಇದ್ನಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೀರಪ್ಪನಾದ್ರು ಅಟ್ಲೀಸ್ಟ್ ಓಡಾಕೋದ್ರು, ಹಿಡಿದ್ರು. ಅದಕ್ಕೋಸ್ಕರ ಹಿಡಿಯಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ವೀರಪ್ಪನ್ ಹಿಡಿಯಕ್ಕೆ ಯಾವ್ಯಾವ ತಂಡಗಳು ಹೋಗಿತ್ತೋ ಅವ್ರನ್ನೆಲ್ಲ ಕಳಿಸಿ ಇವಾಗ ಹಿಡ್ಕೊಂಬರಕ್ ಕಳಿಸ್ತಾರೆ. ನೀವು ನೋಡಿದ್ರಿ, ನಿಮ್ಮ ವಿಚಾರದಲ್ಲಿ ತಗೊಂಡಷ್ಟು ಅಂತ ಆತುರದ ನಿರ್ಧಾರ ಅಂತೂ ತಗೊಳ್ತಾ ಇಲ್ಲ ಇವರು. ಆದ್ರೆ ಒಬ್ರು ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಅವರನ್ನ ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸ ಮಾಡಿದ್ರೆ ಕೇವಲ ಒಬ್ರು ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ಮಾಡಿರ್ತಕ್ಕಂಥ ಈ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು. ತಾವು ಬಿಜೆಪಿಯ ಮುಖಂಡ, ಬಿಜೆಪಿ ನಾಯಕರಾಗಿ, ಮಾಜಿ ಸಚಿವರಾಗಿ ತಾವು ಇದನ್ನ ಯಾವ ರೀತಿಯಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತೀರಿ? ಒಂದು ಮಾತು ಹೇಳ್ತೀನಿ ಕೇಳ್ರಿ, ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಮೊನ್ನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬಿಟ್ಟು ಟೆಂಡರ್ನ ನನ್ನ ಹೆಸರಿಗೆ ಮಾಡಿಕೊಡು, ಇಲ್ಲಾಂದ್ರೆ ನಿನಗೆ ಒಂದು ಗತಿ ಮಾಡ್ತೀನಿ ಅಂತೇಳಿ ಜೀವ ಬೆದರಿಕೆ ಹಾಕಿದ್ದಾನೆ. ಅದು ಈಚೆಗೆ ಬರ್ತಾ ಇಲ್ಲ. ಇಂಥವೆಲ್ಲ ದಿನ ಮುಚ್ಚೋಗ್ತವೆ. ಏನು ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡಿರ್ಬೇಕು. ಇವತ್ತು ರೇವಣ್ಣನಿಗೆ ಬೇಲಾಗಿಲ್ಲ, ರೇವಣ್ಣನಿಗೆ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ದೇವೇಗೌಡರು ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂತಾರೆ. ಅದು ದೇವೇಗೌಡರ ಸುತ್ತಲೂ, ಮನೆ ಸುತ್ತಲೂ ರೇವಣ್ಣನ ಹಿಡ್ಕೊಂಡೋಗಕ್ಕೆ ಗನ್ಗಳು ಇಟ್ಕೊಂಡು ನಿಂತವ್ರೆ, ರೇವಣ್ಣ ಓಡೋಗ್ಬಿಡ್ತಾರೆ ಅಂತ. ಅಂತ ದೊಡ್ಡ ಸಾಧನೆ ಮಾಡೋರು ಪಾಪ ಇವ್ರು ಸಿಗ್ತಾ ಇಲ್ಲ. ನೋಡೋಣ, ವೀರಪ್ಪನ್ ಇರೋ ಜಾಗದಲ್ಲಿ ಇರಬೇಕು. ಯಾರಿರ್ಬೋದು ರಾಜೇಗೌಡರ ಬೆನ್ನಿಂದ ಯಾರಿರ್ಬೋದು ಅಂತ? ಯಾರು ಬೈದಿರೋರು? ಯಾರು ಈಗ ರಾಜೇಗೌಡ ಬೈದಿದ್ದಾರೆ. ಈಗ ಮಹಿಳಾ ಪಕ್ಷದವರು, ಕಾಂಗ್ರೆಸ್ನವರು. ಮತ್ತೆ ಹಿಡಿಬೇಕಾರದು ಯಾರು? ಈಗ ಪೊಲೀಸ್ನವರು ಹಿಡಿಬೇಕಾಗಿದೆ. ಪೊಲೀಸ್ನವ್ರು ಯಾರು ಮಾತು ಕೇಳ್ತಾವ್ರೆ? ಈಗ ಸರ್ಕಾರ ಹೇಳದಂತೆ ಕೇಳಬೇಕಾದಂತ ಅನಿವಾರ್ಯತೆಯಲ್ಲಿ ಇರ್ತಾರೆ ಅವರು ಕೂಡ. ಮತ್ತೆ ಹಂಗಿರೋವಾಗ ರಾಜೀವ್ಗೌಡ ಎಲ್ಲಿ ಸಿಗ್ತಾನೆ? ಅಂದ್ರೆ ಇಲ್ಲೊಂದ್ ಕಡೆ ಸರ್ಕಾರ ಅವ್ರ ರಕ್ಷಣೆ ಮಾಡ್ತಾ ಇದೆ. ಅಲ್ಲ, ರಾಜೀವ್ಗೌಡನ್ ಹಿಡಿಬೇಕು ಅಂದ್ರೆ 1 ನಿಮಿಷ ಸಾಕು. ಇವಾಗ ನನ್ನ ಟೋಲಿಂದ ಹಿಡ್ಕೊಂಬರ್ಲಿಲ್ವಾ? ನನ್ನನ್ನು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ. ರಾಜೀವ್ಗೌಡ ಸಿಕ್ಕಿಲ್ಲ ಅಂದ್ರೆ ಬಹುಶಃ ವೀರಪ್ಪನ್ ಇರೋ ಜಾಗದಲ್ಲಿ ಇರಬೇಕು. ಸರ್ಕಾರ ರಕ್ಷಣೆ ನಿಂತಿದೆ. ಸರ್ಕಾರ ರಕ್ಷಣೆ ಇಲ್ಲ ಅಂದ್ರೆ ಯಾರು? ಅಯ್ಯೋ, ನಿಮ್ಗೆ ಗೊತ್ತಿದ್ದು ಕೇಳ್ತೀರಿ. ನೋಡೋಣ ಮುಂದೆ ರಾಜೇಗೌಡ ಅವರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.